ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಮಸ್ತೆ ವೀಕ್ಷಕರೇ, ಇವತ್ತಿನ ವಿಷಯ ಮದುವೆ ಯಾವ ಸಮಯದಲ್ಲಿ ಆಗುತ್ತದೆ ಅಂತ ನೋಡೋಣ ಬನ್ನಿ. ವೀಕ್ಷಕರೇ, ಒಬ್ಬ ವ್ಯಕ್ತಿಗೆ ಸರಿಯಾದ ಸಮಯದಲ್ಲಿ ಮದುವೆ ಆಗಲು ಈ ಮನೆಗಳ ಸಂಯೋಗ ಇರಬೇಕು. ದಶಾಭುಕ್ತಿನಲ್ಲಿ ಬರಬೇಕು, ದಶಾದಲ್ಲಿ ಬರಬೇಕು ಅಥವಾ ಭುಕ್ತಿನಲ್ಲಾದರೂ ಬರಬೇಕು. ಓಕೆನಾ? 2, 7, 9, 11 2ನೇ ಮನೆ, 7ನೇ ಮನೆ, 9ನೇ ಮನೆ, 11ನೇ ಮನೆ. ಎಲ್ಲಿಂದ? ನಿಮ್ಮ ಜಾತಕ, ನಿಮ್ಮ ಜನ್ಮಕುಂಡಲಿಯಲ್ಲಿ ಲಗ್ನದಿಂದ 2ನೇ ಮನೆ, ಲಗ್ನದಿಂದ 7ನೇ ಮನೆ, ಲಗ್ನದಿಂದ 9ನೇ ಮನೆ, ಲಗ್ನದಿಂದ 11ನೇ ಮನೆ. ಇವು ಗ್ರಹ ಸಂಯೋಗಗಳು. ಈ ಮನೆ ಸಂಯೋಗಗಳು ಸರಿಯಾಗಿ ಆದಾಗ ಆ ಟೈಮಲ್ಲಿ ನಿಮ್ಮ ಮದುವೆ 100% ಆಗೇ ಆಗುತ್ತೆ. ಓಕೆ, ಇವಾಗ ಫಸ್ಟ್ ಈ ಮನೆಗಳದ್ದು ಪರಿಚಯ ಮಾಡ್ಕೊಳ್ಳೋಣ. ಇದ್ರ ಮನೆಗಳೇನು, ಇದ್ರ ಕಾರ್ಯ ಏನು ಅಂತ ತಿಳ್ಕೊಳ್ಳೋಣ. ಇಲ್ಲಿ ಗ್ರಹಕಾರಕತ್ವಕ್ಕಿಂತ ಭಾವಕಾರಕತ್ವ ತುಂಬ ಮುಖ್ಯವಾದದ್ದು. ಗ್ರಹಗಳಿಗಿಂತ ಇಲ್ಲಿ ಮನೆಗಳು ತುಂಬ ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ಓಕೆನಾ? ಯಾವುದೇ ಗ್ರಹ ಆಗಲಿ ಈ ಮನೆಯಲ್ಲಿ 2, 7, 9, 11ನಲ್ಲಿ ಇದ್ದರೆ ಅವರು ಆ ಕೆಲಸನ ಮಾಡಲೇಬೇಕು. ಓಕೆನಾ? ಈಗ 2ನೇ ಮನೆ ಏನು ಗೊತ್ತಾ? ಕುಟುಂಬ ಸ್ಥಾನ. ಈಗ ನೀವು ಮದುವೆ ಆಗ್ತಾ ಇದ್ದೀರಾ ಅಂದರೆ ನಿಮ್ಮ ಕುಟುಂಬಕ್ಕೆ ಇನ್ನೊಬ್ಬರು ಜಾಯಿನ್ ಆಗಬೇಕು ಅಲ್ವಾ? ಅದರಿಂದ 2ನೇ ಮನೆ ಮದುವೆಗೆ ತುಂಬ ಮುಖ್ಯ. ಮತ್ತು 7ನೇ ಮನೆ ಬಂದು ನಿಮಗೆ ಮದುವೆ ಆಗಬೇಕು ಅಂದರೆ ನಿಮಗೆ ಹುಡುಗಿ ಸಿಗಬೇಕು, ಅಥವಾ ಹುಡುಗಿ ಆದರೆ ನಿಮ್ಗೆ ಹುಡುಗ ಸಿಗಬೇಕು, ಪಾರ್ಟ್ನರ್. 7ನೇ ಮನೆ ನಿಮಗೆ ಲೈಫ್ ಪಾರ್ಟ್ನರ್ ಸಿಗ್ತಾರಾ ಅಂತ ನೋಡುತ್ತೆ 7ನೇ ಮನೆ. ನೆಕ್ಸ್ಟು 9ನೇ ಮನೆ ಬಂದು ದೈವಾನುಗ್ರಹ ನಿಮ್ಗಿರಬೇಕು ಮತ್ತು ಹಿರಿಯರ ಆಶೀರ್ವಾದ, ಹಿರಿಯರು ಮುಂದೆ ನಿಂತು ಮದುವೆ ಮಾಡಬೇಕು. ಅದಕ್ಕೆ 9ನೇ ಮನೆ ಬೇಕು. 11ನೇ ಮನೆ ಬಂದು ಯಶಸ್ಸಿನ ಮನೆ, ವಿನ್ನಿಂಗ್ ನಂಬರು. ಸೊ ಇದೆಲ್ಲ ಯಶಸ್ಸಾಗಬೇಕಲ್ಲ, ಮನೆಯವರು ಒಪ್ಪಬೇಕು, ಹುಡುಗಿ ಸಿಗಬೇಕು, ಹಿರಿಯರು ಒಪ್ಪಬೇಕು, ಮದುವೆ ಮಾಡಿ ಮುಗಿಸ್ಬೇಕು. ಅದಕ್ಕೆ 11ನೇ ಮನೆಯೂ ಅವಶ್ಯಕ. ಇಷ್ಟು ಮನೆಗಳು ದಶಾಭುಕ್ತಿನಲ್ಲಿ ಬಂದಾಗ ನಿಮಗೆ 200% ಮದುವೆ ಆಗೇ ಆಗುತ್ತೆ. ಈಗ ನಾವು ದಶಾಭುಕ್ತಿನಲ್ಲಿ ನೋಡೋಣ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಭುಕ್ತಿನ ನಾನು ತೊಗೊಂಡಿದ್ದೀನಿ. ಉದಾಹರಣೆ ಬುಧ ಭುಕ್ತಿ. ಈಗ ನಿಮಗೆ ಬುಧ ಭುಕ್ತಿ ನಡೀತಾ ಇದೆ ಅಂತ ಅಂದ್ಕೊಳ್ಳಿ. ಬುಧ 2ನೇ ಮನೆಯಲ್ಲಿ ಕುಂತಿದ್ದಾನೆ, ಆದರೆ ಅವನು 7ನೇ ಮನೆ ಅಧಿಪತಿ, 10ನೇ ಮನೆ ಅಧಿಪತಿ. ಮತ್ತು ಈ ಬುಧ ಒಂದು ನಕ್ಷತ್ರದಲ್ಲಿ ಕುಂತಿದ್ದಾನೆ. ಓಕೆನಾ? ಈಗ ನಿಮಗೆ ಗೊತ್ತು, ಈಗ ಈ ಒಂದು ಮನೆ, ಈ ಮನೆಯಲ್ಲಿ 3 ನಕ್ಷತ್ರಗಳಿರ್ತವೆ. ಆಯಿತಾ? ಆ ಥರ ಈ ಬುಧ ಬಂದು ಗುರುವಿನ ನಕ್ಷತ್ರದಲ್ಲಿ ಕುಂತಿರ್ತಾನೆ. ನಕ್ಷತ್ರದಲ್ಲಿ ಆ ಗುರು ಬಂದು 3ನೇ ಮನೆಯಲ್ಲಿ ಕುಂತಿರ್ತಾನೆ ನಿಮ್ಮ ಜಾತಕದಲ್ಲಿ. ಮತ್ತು 5ನೇ ಮನೆ, 11ನೇ ಮನೆ ಅಧಿಪತಿ ಆಗಿರ್ತಾನೆ. ನೆಕ್ಸ್ಟು ಈ ಗುರು ಬಂದು ಉಪನಕ್ಷತ್ರಾಧಿಪತಿ. ಅವನು ಒಂದು ಸೂಕ್ಷ್ಮ ನಕ್ಷತ್ರದಲ್ಲಿ ಕುಂತಿರ್ತಾನೆ. ಅವನು ಕೇತುವಿನ ನಕ್ಷತ್ರದಲ್ಲಿ ಕುಂತಿರ್ತಾನೆ ಅಂತ ತಗೊಳ್ಳಿ. ಜಸ್ಟ್ ಉದಾಹರಣೆಗೆ ನಾನು ಕೊಡ್ತಾ ಇರೋದು. ಕೇತುವಿನ ನಕ್ಷತ್ರದಲ್ಲಿ ಕುಂತಿರ್ತಾನೆ. ಕೇತು 9ನೇ ಮನೆಯಲ್ಲಿ ಉಪಸ್ಥಿತನಾಗಿರ್ತಾನೆ ಮತ್ತು 6ನೇ ಮನೆ ಅಧಿಪತಿ ಮತ್ತು 4ನೇ ಮನೆ ಅಧಿಪತಿ ಆಗಿರ್ತಾನೆ. ಕೇತುವಿಗೆ ಸ್ವಂತ ಮನೆ ಇಲ್ಲ, ಆದರೆ ಕೇತು ಯಾವ ರಾಶಿಯಲ್ಲಿ ಕುಂತಿರ್ತಾನೋ ಆ ರಾಶಿಯ ಅಧಿಪತಿಯ ಯಾವ ಮನೆಗೆ ಅಧಿಪತಿ ಆಗಿರ್ತಾನೋ ಅದೇ ಮನೆಯನ್ನ ಇವನು ತಗೊಂಡ್ಬಿಡ್ತಾನೆ. ಆ ಥರ. ಓಕೆನಾ? ಈ ರೀತಿ ನಾವು ಒಂದು ಜಸ್ಟ್ ಬುಧ ಭುಕ್ತಿನಲ್ಲಿ ಈಗ ನೋಡಿದ್ರಲ್ಲ, ಗ್ರಹ ಏನು ಮಾಡುತ್ತೆ? ಗ್ರಹ ತಾನು ಕುಳಿತಿರುವ ನಕ್ಷತ್ರಾಧಿಪತಿ ಫಲವನ್ನು ಕೊಡ್ತದೆ ಮತ್ತು ಈ ನಕ್ಷತ್ರಾಧಿಪತಿ ತನ್ನ ಉಪನಕ್ಷತ್ರಾಧಿಪತಿಯ ಫಲವನ್ನು ಕೊಡುತ್ತೆ. ಈ 3 ಸಂಯೋಗ ಆಗುತ್ತೆ. ಗ್ರಹ, ನಕ್ಷತ್ರ, ಉಪನಕ್ಷತ್ರ, ಈ 3 ಸಂಯೋಗ. ಈಗ ಒಂದು ಬುಧ ಭುಕ್ತಿ ನಡೀತಾ ಇದೆ ಅಂದರೆ ಈ 3 ಕಡೆಯಲ್ಲಿ ಕೆಲಸ ನಡೆಯುತ್ತೆ. ಓಕೆನಾ? ಇದರಿಂದ 2ನೇ ಮನೆ, 7ನೇ ಮನೆ, 10ನೇ ಮನೆ. ಇಲ್ಲೇನು ಗೊತ್ತಾ? ಇಲ್ಲಿ 2ನೇ ಮನೆಯಲ್ಲಿ ಈಗ ಬುಧ 2ನೇ ಮನೇಲಿ ಕುಂತಿದ್ದಾನೆ. ಓಕೆ. ನೆಕ್ಸ್ಟ್ ಗುರು 3ನೇ ಮನೇಲಿ ಕುಂತಿದ್ದಾನೆ. ಕೇತು 9ನೇ ಮನೇಲಿ ಕುಂತಿದ್ದಾನೆ. ಇಲ್ಲಿ ಕುಂತಿರುವ ಮನೆಯ ಫಲವನ್ನು ತುಂಬ ಬಲವಾಗಿ ಕೊಡ್ತವೆ. ಅಧಿಪತಿಯಾಗಿ ಕೆಳಗಡೆ ಬಂದಾಗ ಸ್ವಲ್ಪ ಡಲ್ ಆಗಿ ಕೊಡ್ತದೆ. ಓಕೆನಾ? ಈಗ ಈಗ ಒಂದು ಜಾತಕನ ನಾವು ನೋಡ್ತೀವಿ. ನೋಡಿದಾಗ ಈ ಲೈನನ್ನು ನೋಡಬೇಕು. ಮೇಯ್ನ್ ನಾವು ಈ ಲೈನ್ ಒಳಗಡೆ ಏನೇನು ತೊಗೊಂಡಿದೆ ಅಂತ ನೋಡಿದಾಗಲೇ ಎಕ್ಸಾಕ್ಟಾಗಿ ಮದುವೆ ಇಂಥ ದಿನನೇ ಆಗುತ್ತೆ ಅಂತ ಎಕ್ಸಾಕ್ಟಾಗಿ ಪ್ರೆಡಿಕ್ಟ್ ಮಾಡ್ಬೋದು. ಈಗ ನಮಗೆ ಬೇಕಾಗಿರೋದೇನೋ 2, 7, 9, 11. ಈಗ ಇದರಲ್ಲಿ ಇದೆಯಾ ಅಂತ ಚೆಕ್ ಮಾಡಬೇಕು. ನೋಡಿ, ಇಲ್ಲಿ 2 ಇದೆ. 2 ಬಂತು.
7 ಐತೆ, 2 7 ಆಯಿತು, 9 ಇದೆ ಬಂತು, 11 ಇದೆ ಬಂತು. ನೋಡಿ ಎಲ್ಲ ಕಂಜೆಕ್ಟ್ ಆಯಿತು. ಓಕೆನಾ, ಎಲ್ಲ ಸಂಯೋಗ ಕರೆಕ್ಟಾಗಿ ಬುಧ ಭುಕ್ತಿನಲ್ಲಿ ಎಲ್ಲ ಸಿಕ್ಕಿದ್ರು, ನಮ್ಗೆ ಬೇಕಾಗಿರೋರೆಲ್ಲ ಸಿಕ್ಕಿದ್ರು. 2 7 9 11 ಸಿಕ್ಕಿದ್ರು. ಅದರಲ್ಲಿ ಮುಖ್ಯವಾಗಿ 2 7 ಅಂತೂ ಬೇಕೇ ಬೇಕು. ಕುಟುಂಬಕ್ಕೆ ನಾವು ಮದುವೆ ಮಾಡ್ಕೊಳ್ಳೋ ಹುಡುಗಿ ಕುಟುಂಬ ಸೇರಬೇಕು ಮತ್ತು ಹುಡುಗಿ ಸಿಗಬೇಕು. 7ನೇ ಮನೆ ಈಗ 2 9 11 ಎಲ್ಲ ಬಂದಿದೆ ಅಂದರೆ ನಿಮ್ಗೇನಾಗುತ್ತೆ, ಹುಡುಗಿನೇ ಸಿಗಲ್ಲ, ಆವಾಗ ವೇಸ್ಟು, ಯಾವ ಕೆಲಸ ಮಾಡಲ್ಲ. ಅದಕ್ಕೆ ಇದರಲ್ಲಿ ಮೇಜರಾಗಿ 7 ಇಂಪಾರ್ಟೆಂಟು. 2 7 9 11 ಬಂದಾಗ ನಿಮಗೆ ಮದುವೆ ಆಗೇ ಆಗುತ್ತೆ ಆ ಬುಧ ಭುಕ್ತಿನಲ್ಲಿ.